ರಾಜ್ಯ ರಾಜಕಾರಣದಲ್ಲಿ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಹೈ ಡ್ರಾಮಾ ನಡೀತಿದೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಬಂದಿಳಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಮ್ಮೆ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಒಂದು ಕಡೆ ಬಿಜೆಪಿ ಶಾಸಕರು ಹರಿಯಾಣದಲ್ಲಿದ್ರೆ ಕಾಂಗ್ರೆಸ್ ಶಾಸಕರು ಬಿಡದಿಯಲ್ಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈಗಲ್ಟನ್ ರೆಸಾರ್ಟ್ಗೆ ಬಂದಿಳಿದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ, ಗೃಹ ಸಚಿವ ಎಂಬಿ ಪಾಟೀಲ್, ಶಾಸಕ ಆನಂದ್ ಸಿಂಗ್, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಕೂಡ ಕಾಂಗ್ರೆಸ್ ಶಾಸಕರ ಜೊತೆ ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ. ಕಾಂಗ್ರೆಸ್ ಶಾಸಕರ ವಾಸ್ತವ್ಯದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜಿಸಲಾಗಿದೆ. ಇವರೆಲ್ಲರ ರಕ್ಷಣೆಯ ಹೊಣೆಯನ್ನ ಡಿಕೆ ಶಿವಕುಮಾರ್ ಹೊತ್ತಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಪ್ರತಿನಿಧಿ ನಟರಾಜ್ ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್, ಈಗ ಕಾಂಗ್ರೆಸ್ ಶಾಸಕರು ಎಷ್ಟು ದಿನ ಇಲ್ಲಿ ಉಳಿದುಕೊಳ್ಳಲಿದ್ದಾರೆ? ಏನಿದೆ ಸದ್ಯದ ಅಪ್ಡೇಟ್ಸ್? ಧನ್ಯ, ಏನು ಒಂದು ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಈಗ ಕಾಂಗ್ರೆಸ್ನ ಬಹುತೇಕ ಎಲ್ಲ ಶಾಸಕರು ಈಗಾಗಲೇ ಕೂಡ ಆಗಮಿಸಿದಂತಹ ಮಾಹಿತಿ ಸಿಕ್ಕಿದೆ. ಈಗ ಏನು ಒಂದು ಕೆಪಿಸಿಸಿ ಆದಂತಹ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ವೇಣುಗೋಪಾಲ್ ಹಾಗೂ ಮಾಜಿ ಸಿಎಂ ಆದಂತಹ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಈಗಾಗಲೇ ಕೂಡ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಒಂದು ಸುಮಾರು 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಈಗಾಗಲೇ ಕೂಡ ಆಗಮಿಸಿದ್ದಾರೆ. ಏನು ಬಿಡದಿಯ ಏನು ಒಂದು ಈಗಲ್ಟನ್ ರೆಸಾರ್ಟ್ ಸುತ್ತಮುತ್ತ ಯಾವೊಬ್ಬ ಬೇರೆ ವ್ಯಕ್ತಿಗಳು ಕೂಡ ಒಂದು ಪ್ರವೇಶ ನೀಡ್ತಾ ಇಲ್ಲ. ಕೇವಲ ಒಂದು ಎಲ್ಲ ವಾಹನಗಳು ಬಂದಂತಹ ವಾಹನಗಳನ್ನು ಕೂಡ ಒಂದು ತಪಾಸಣೆ ನಡೆಸಿ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಒಂದು ಬಿಡ್ತಿರುವಂತಹ ದೃಶ್ಯಗಳನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ಬೋದು. ಎಲ್ಲ ಬಹುತೇಕ ಏನು ಘಟಾನುಘಟಿಯ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಕೂಡ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗೆ ಈಗ ಬಂದ ಮಾಹಿತಿಯ ಪ್ರಕಾರ ಈಗಾಗಲೇ ಕೂಡ ಏನು ಒಂದು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಒಳಗಡೆ ಏನು ಕಾಂಗ್ರೆಸ್ ಇರ್ತಕ್ಕಂತಹ ಕಾಂಗ್ರೆಸ್ ಶಾಸಕರನ್ನ ಕೂತ್ಕೊಂಡು ಅಲ್ಲಿ ಒಂದು ಸಭೆ ಕೂಡ ಮಾಡ್ತಾ ಇರೋ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾವ ರೀತಿಯಾದಂತಹ ರಣತಂತ್ರವನ್ನ ರೂಪಿಸಬೇಕು, ಒಂದು ವೇಳೆ ಬಿಜೆಪಿ ಆಪರೇಷನ್ ಕಮಲ ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂತಹ ಬಿಜೆಪಿ ಶಾಸಕರನ್ನ ತಮ್ಮೆಡೆಗೆ ಸೆಳೆಯುವಂತಹ ತಂತ್ರವನ್ನ ಈಗಾಗಲೇ ಕೂಡ ಬಿಡದಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಈಗ ಎಣಿತಾ ಇರ್ತಕ್ಕಂಥದ್ದು. ಧನ್ಯ. ಈಗ ನಟರಾಜ್, ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗಿದ್ದಂತ ಎಲ್ಲಾ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರಾ? ಹಾಗೆ ಲೀಡರ್ಸ್ ಅಲ್ಲಿ ಎಷ್ಟು ದಿನಗಳ ಮಟ್ಟಿಗೆ ಉಳಿದುಕೊಳ್ಳಲಿದ್ದಾರೆ? ಏನಾದ್ರೂ ಮಾಹಿತಿ ಇದೆಯಾ? ಅಂದ್ರೆ ನಮಗ್ ಬಂದ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ಬಿಡದಿಯ ರೆಸಾರ್ಟ್ ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಕೂಡ ಬಿಡದಿ ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಾರೆ. ಉಳಿದಂತೆ ಏನು ಒಂದು ವಂಡರ್ಲಾ ಬಿಡದಿಯ ವಂಡರ್ಲಾ ರೆಸಾರ್ಟ್ ಅಲ್ಲಿ ಇರುವಂತಹ ಸಂಖ್ಯೆ ಕೂಡ ವ್ಯಕ್ತವಾಗಿದೆ. ಅದಲ್ಲದೆ ಕೂಡ ನೆಲಮಂಗಲದಲ್ಲಿ ಇರ್ತಕ್ಕಂತಹ ಮತ್ತೊಂದು ರೆಸಾರ್ಟ್ ನಲ್ಲಿ ಶಾಸಕರು ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತದೆ. ಅಂದ್ರೆ ಬೆಂಗಳೂರಲ್ಲಿ ಸುಮಾರು 70ಕ್ಕೂ ಶಾಸಕರಿದ್ರು, ಅದರಲ್ಲಿ ಕೇವಲ 30ಕ್ಕೂ ಹೆಚ್ಚು ಶಾಸಕರನ್ನ ಮಾತ್ರ ಈಗ ಈಗಲ್ಟನ್ ರೆಸಾರ್ಟ್ಗೆ ಈಗಾಗಲೇ ಕೂಡ ಕರ್ತಾ ಇದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಇನ್ನು 3 ದಿನಗಳ ಕಾಲ ಈ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇಲ್ಲಿಯ ಶಾಸಕರು ಇರ್ಬೋದು ಅನ್ನೋ ಮಾಹಿತಿ ಸಿಕ್ಕಿದೆ. ಹರಿಯಾಣದಿಂದ ಬಿಜೆಪಿ ಶಾಸಕರು ಅಲ್ಲಿಂದ ಹೊರಟ ನಂತರ ಇಲ್ಲಿಯ ಶಾಸಕರ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅಲ್ಲಿವರೆಗೂ ಕೂಡ 3 ದಿನಗಳ ಕಾಲ ಈಗಾಗಲೇ ಕೂಡ ಈಗಲ್ಟನ್ ರೆಸಾರ್ಟ್ ನ ಒಂದು ಕಾಂಗ್ರೆಸ್ ಮುಖಂಡರು ಇಲ್ಲಿ ಬುಕ್ ಮಾಡಿರ್ತಕ್ಕಂಥದ್ದು. ಧನ್ಯವಾದ. ಎಸ್, ಥ್ಯಾಂಕ್ ಯು ನಟರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ನಾಯಕರುಗಳು ಎಷ್ಟು ಸೇವೆ ಕೇಳ್ತಾರೋ ಅಷ್ಟು ಸೇರ್ತೀವಿ. ನಮಗೆ ಇಲ್ಲಿ ಅಂತ ಹೇಳಿದರೆ ಇಲ್ಲಿ ಬಂದಿದ್ದೀವಿ. ಇನ್ನು ಬೇರೆ ಯಾರಿಗೆ ಎಲ್ಲೆಲ್ಲಿ ಹೇಳಿದಾರೆ ಗೊತ್ತಿಲ್ಲ. ನಮಗೆ ಈಗಲ್ಟನ್ನಿ ಬರ್ರಿ ಅಂತ ಹೇಳಿದ್ರು ಬಂದಿದ್ದೀವಿ. ಸರ್, ಬಿಜೆಪಿ ನಿಮಗೆ ಏನಾದರೂ ಆಹ್ವಾನ ಕೊಟ್ಟಿಲ್ಲ? ಇಲ್ಲ, ನಮಗೆ ಯಾರು ಕೊಟ್ಟಿಲ್ಲ. ಅವ್ರು ಯಾಕೆ ಬರ್ತಾರೆ ನಮ್ಮ ಹತ್ರ? ನಾವು ಕಾಂಗ್ರೆಸ್ ಅವರು ನಮ್ಮ ಹತ್ರ ಅವ್ರು ಯಾಕೆ ಬರ್ತಾರೆ? ಬಿಜೆಪಿ ಅವರು ಕೂಡ ಅಸಮಾಧಾನ ಇತ್ತು ಕಾಂಗ್ರೆಸ್ನಲ್ಲಿ. ಏನು ಭಯ ಇಲ್ಲ, ಏನಿಲ್ಲ. ಸುಮ್ಮನೆ ಖುಷಿಯಾಗಿ ಒಂದೆರಡು ದಿವಸ ಕಾಲ ಕಳೆಯಲ್ಲ ಶಾಸಕರುಗಳು, ಕಾಂಗ್ರೆಸ್ ಶಾಸಕರು. ನಮ್ಮ ನಾಯಕರುಗಳು ಎಷ್ಟು ಸೇವೆ ಕೇಳ್ತಾರೋ ಅಷ್ಟು ಸೇರ್ತೀವಿ. ನಮಗೆ ಇಲ್ಲಿ ಅಂತ ಹೇಳಿದರೆ ಇಲ್ಲಿ ಬಂದಿದ್ದೀವಿ.
ಎಷ್ಟು ಜನ ಇದ್ದಾರೆ ಭಾಗವಹಿಸಿದವರು ಎಲ್ಲರೂ ಬರ್ತಿದ್ದಾರೆ ಹೇಗೆ ಸರ್? ಎಲ್ಲರೂ ಬರ್ತಾರೆ. ಯಾರೋ ಒಂದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇರೋ ಕೆಲವರು ಬರ್ತಾ ಇಲ್ಲ, ಅಷ್ಟು ಬಿಟ್ಟರೆ ಎಲ್ಲ ಬರ್ತಾರೆ, ಏನು ತೊಂದರೆ ಇಲ್ಲ. ಅಲ್ಲ ಸರ್, ಕೆಲವರು ಓನ್ ವೆಹಿಕಲ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಅದು ಇನ್ನೂ ತೀರ್ಮಾನ ಆಗಿಲ್ಲ. ಇವತ್ತು ಸರ್, ಇಲ್ಲೇನಾದ್ರೂ ವೈಯಕ್ತಿಕವಾಗಿ ಏನೋ ಸಭೆಗಳು ನಡೆಸ್ತೀರಾ ಒಳಗಡೆ, ಹೇಗೆ ಸರ್? ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಏನಿಲ್ಲ, ಎಲ್ಲ ಒಂದ್ ಕಡೆ ಸೇರ್ಕೊಂಡಿರೋದ್ರಿಂದ ಒಂದ್ ಕಡೆ ಇರಲಿ ಅಂತಕ್ಕಂಥ ಮನೋಭಾವನೆ ಬಂದಿದೆ. ಎಷ್ಟು ಜನ ಶಾಸಕರು ಬಂದಿದ್ದಾರೆ ಸರ್ ಈಗ?